ಮಲ್ಕೊಂಡಾಗ ನಿಮ್ಮ ಕಣ್ಣು ನೋಡ್ತಾ ಇರೋದಿಲ್ಲ. ನೀವು ಮಲಗಿದಾಗ ಸ್ವಪ್ನಾವಸ್ಥೆಯಲ್ಲಿ ಇದ್ದಾಗ ನಿಮ್ಮ ಕಣ್ಣು ನೋಡ್ತಾ ಇರುತ್ತೇನೋ? ಇಲ್ಲ. ಆವಾಗಲೂ ನೀವು ಸಂಚಾರ ಮಾಡ್ತೀರಿ, ಅಮೇರಿಕಕ್ಕೆ ಹೋಗಿ ಬರ್ತೀರಿ, ಏನೆಲ್ಲ ಕೆಲಸಗಳನ್ನು ಮಾಡ್ತೀರಿ, ಆಕಾಶದಲ್ಲಿ ಹಾರಾಡ್ತೀರಿ. ಇದೆಲ್ಲವೂ ಕೂಡ ಯಾವ ಬೆಳಕಿನಿಂದ ನಡೀಲಿಕ್ಕೆ ಸಾಧ್ಯ ಅಂದರೆ ಅವನು ಸ್ವಲ್ಪ ಆಲೋಚನೆ ಮಾಡಿ ಹೇಳ್ತಾನೆ, ಬುದ್ಧಿಯ ಬೆಳಕು. ಈ ಬುದ್ಧಿಯ ಬೆಳಕು ಯಾವ ಬೆಳಕಿನ ಸಹಾಯದಿಂದ ವ್ಯವಹರಿಸ್ತಾ ಇದೆ? ಅದುವೇ ಪ್ರಾಜ್ಞರಾಗಿ ಇರುವಂತಹ ನಾನು, ನನ್ನ ಬೆಳಕು, ಅದೇ ಆತ್ಮದ ಬೆಳಕು. ಆತ್ಮದ ಬೆಳಕಿನಲ್ಲಿ ಬುದ್ಧಿಯೂ ಕೆಲಸ ಮಾಡ್ತಾ ಇದೆ, ಹೃದಯವೂ ಕೆಲಸ ಮಾಡ್ತಾ ಇದೆ, ಇಂದ್ರಿಯಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಈ ಡೆಕಾರ್ಟ್ ಹೇಳ್ತಾ ಇದ್ದಾನೆ, ಡೌಟಿಂಗ್ ಇಂಪ್ಲೈಸ್ ದ ಡೌಟರ್, ಥಿಂಕಿಂಗ್ ಇಂಪ್ಲೈಸ್ ದ ಥಿಂಕರ್. ನಾನು ಇದ್ದೇನೋ ಇಲ್ಲವೋ ಅಂತ ಸಂಶಯ ಪಡ್ತಾ ಇದ್ದೀನಲ್ಲ, ಆ ಸಂಶಯ ಪಡೋ ಕ್ರಿಯೆಯೇ ಸಂಶಯಾತ್ಮಕನೊಬ್ಬನಿದ್ದಾನೆ ಅನ್ನೋದನ್ನು ಸಿದ್ಧಪಡಿಸ್ತಾ ಇದೆ. ನಾನು ವಿಚಾರ ಮಾಡುವ ಪ್ರಕ್ರಿಯೆಯೇ, ವಿಚಾರ ಮಾಡುವ ಶಕ್ತಿ ಇರುವಂಥ ಒಂದು ಚೈತನ್ಯ ಈ ದೇಹದಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷೀಭೂತವಾಗ್ತಾ ಇದೆ. ಆದ್ದರಿಂದ ಇಲ್ಲಿ ಯಾವ ಶಕ್ತಿಯು ಭೋಕ್ತೃವಾಗಿ, ಜ್ಞಾತೃವಾಗಿ ಮತ್ತು ಕರ್ತೃವಾಗಿ ಕೆಲಸ ಮಾಡ್ತಾ ಇದೆಯೋ ಆ ಮೂಲ ಶಕ್ತಿಯೇ ಆತ್ಮ. ಭೋಕ್ತೃ ಅಂದರೆ ಅನುಭವಿಸುವವ ಅಥವಾ ಆನಂದಿಸುವ. ಈಗ ಉದಾಹರಣೆಗೆ ಏನೋ ಸಂತೋಷದ ಸುದ್ದಿ ಬಂತು ಅಂತ ತಿಳ್ಕೊಳ್ಳಿ, ನೀವು ಹಿಗ್ಗಿ ಹಿರೇಕಾಯಿ ಆಗ್ಬಿಡ್ತೀರ, ತುಂಬ ಸಂತೋಷ ಪಟ್ಬಿಡ್ತೀರ. ದುಃಖದ ಸುದ್ದಿ ಬಂತು ಅಂತ ತಿಳ್ಕೊಳ್ಳಿ, ಕುಗ್ಗಿ ಬಿಡ್ತೀರ, ಭಾಳ ದುಃಖ ಪಡ್ತೀರ. ನೀವು ಈ ಸುಖ ದುಃಖಗಳನ್ನು ಅನುಭವಿಸುವವರು ಯಾರು? ಈ ಸುಖ ದುಃಖಗಳನ್ನು ಅನುಭವಿಸುವ ಯಾರು? ವಿಚಾರ ಮಾಡಿದ್ದೀರಾ? ಶರೀರ ಅನುಭವಿಸ್ತಾ ಇದೆಯಾ? ಬುದ್ಧಿ ಅನುಭವಿಸ್ತಾ ಇದೆಯಾ? ಇಂದ್ರಿಯಗಳು ಅನುಭವಿಸ್ತಾ ಇದ್ದಾವ? ಇಲ್ಲ. ಇವೆಲ್ಲ ಅನುಭವಿಸುವಂಥವಲ್ಲ. ಅಂದಾಗ ಯಾವುದಕ್ಕೆ ನಾವು ಭೋಕ್ತೃ ಅಂತ ಕರಿತೀವಿ? ಆತ್ಮನಿಗೆ ಭೋಕ್ತೃ ಅಂತ ಕರಿತೀವಿ. ಆಮೇಲೆ ನಂತರ ಜ್ಞಾತೃ, ತಿಳಿದುಕೊಳ್ಳುವ ಸಾಮರ್ಥ್ಯ. ತಿಳಿದುಕೊಳ್ಳುವ ಸಾಮರ್ಥ್ಯ ಯಾವುದಕ್ಕೆ ಇದೆ? ಆತ್ಮನಿಗೆ ಇದೆ. ಅದು ಚಿತ್ ಸ್ವರೂಪ. ಆತ್ಮವು ಜ್ಞಾನ ಸ್ವರೂಪ. ಕರ್ತೃ, ಈ ದೇಹ ತನ್ನಿಂದ ತಾನೇ ಚಲಿಸಲಾರದು, ತನ್ನಿಂದ ತಾನೇ ಯಾವ ಕೆಲಸವನ್ನು ಮಾಡಲಾರದು. ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಶಕ್ತಿಯ ಸಹಾಯ ಬೇಕು. ಆ ಶಕ್ತಿಯೇ ಆತ್ಮ. ಆದ್ದರಿಂದ ಈ ಆತ್ಮ ಅನ್ನುವಂಥ ತತ್ವ, ಈ ಶಕ್ತಿಯ ಸಹಾಯದಿಂದಲೇ ದೇಹವು ಕ್ರಿಯೆಯನ್ನು ಮಾಡ್ತದೆ, ಬುದ್ಧಿಯು ಆಲೋಚನೆಯನ್ನು ಮಾಡ್ತದೆ, ಹೃದಯವು ಬೇರೆ ಬೇರೆ ರೀತಿಯ ಅನುಭವಗಳನ್ನು ಪಡ್ಕೊಳ್ತಾ ಇದೆ. ಆದ್ದರಿಂದ ಇನ್ನೊಂದು ಅತಿ ಮುಖ್ಯವಾದ ಮತ್ತು ಭಾಳ ಮುಖ್ಯವಾದಂಥ ಒಂದು ವಾದವನ್ನು ನಾವು ಮಂಡಿಸ್ಬೋದು. ಮನುಷ್ಯನಿಗೆ 5 ಅವಸ್ಥೆಗಳಿವೆ. 5 ಅವಸ್ಥೆಗಳು, ಸ್ಟೇಟ್ಸ್ ಆಫ್ ಕಾನ್ಷಿಯಸ್ನೆಸ್. ಅದರಲ್ಲಿ 3 ಸಾಮಾನ್ಯ ಜನರು ಎಲ್ಲರೂ ಅನುಭವಿಸುವಂಥವು, 2 ವಿಶೇಷವಾದ ಜ್ಞಾನಿಗಳು ಮಾತ್ರ ಅನುಭವಿಸುವಂಥವು. ಯಾವ್ಯಾವುದ್ರಿ ಅಂದರೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ, ತೂರ್ಯಾವಸ್ಥೆ, ತೂರ್ಯಾತೀತಾವಸ್ಥೆ. ಈ 5 ಅವಸ್ಥೆಗಳು ಅಂತ ಕರೀತಾರೆ, ಸ್ಟೇಟ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ. ಈಗ ನಾವು ನೀವು ಇರೋದೇನೆ ಜಾಗೃತಾವಸ್ಥೆ. ಜಾಗೃತಾವಸ್ಥೆಯಲ್ಲಿ ಆತ್ಮವು ಇಂದ್ರಿಯಗಳ ಮೂಲಕವಾಗಿ ವ್ಯವಹಾರ ಮಾಡ್ತಾ ಇರುತ್ತೆ. ಇಂದ್ರಿಯಗಳ ಮೂಲಕವಾಗಿ ಆತ್ಮವು ವ್ಯವಹಾರ ಮಾಡ್ತಾ ಇರುತ್ತೆ. ಆಮೇಲೆ ನೇತ್ರದಲ್ಲಿ ಅದು ಪ್ರಕಟವಾಗ್ತಾ ಇರುತ್ತೆ. ಜಾಗೃತಾವಸ್ಥೆಯಲ್ಲಿ ನೇತ್ರದಲ್ಲಿ ಅದು ಪ್ರಕಟವಾಗ್ತಾ ಇರುತ್ತೆ. ಇದಕ್ಕೆ ವಿಶ್ವಜೀವ ಅಂತ ಕರಿತೀವಿ. ವಿಶ್ವಜೀವ, ಜಾಗೃತಾವಸ್ಥೆಯಲ್ಲಿ ವ್ಯವಹರಿಸುವಂಥ ಜೀವಕ್ಕೆ ವಿಶ್ವಜೀವ ಅಂತ ಕರಿತೀವಿ. ಇನ್ನು ಸ್ವಪ್ನಾವಸ್ಥೆಯಲ್ಲಿ ಅದು ಮನಸ್ಸಿನ ಮೂಲಕ ವ್ಯವಹಾರ ಮಾಡುತ್ತೆ. ಯಾಕಂದರೆ ಸ್ವಪ್ನಾವಸ್ಥೆಯಲ್ಲಿ ಶರೀರ ಏನೂ ಕೆಲಸ ಮಾಡಲ್ಲ, ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳು ಯಾವುವು ಕೆಲಸ ಮಾಡಲ್ಲ, ಎಲ್ಲ ಬಂದಾಗಿರ್ತಾವೆ. ಆಗ ಮನಸ್ಸು ಜಾಗೃತವಾಗಿರ್ತದೆ. ಮನಸ್ಸಿನ ಮೂಲಕ ಜೀವ ಕೆಲಸ ಮಾಡ್ತಾ ಇರುತ್ತೆ. ಅದು ಪ್ರಕಟವಾಗೋದು ಕಂಠದಲ್ಲಿ ಪ್ರಕಟವಾಗ್ತಾ ಇರುತ್ತೆ. ಇದಕ್ಕೆ ತೈಜಸ ಜೀವ ಅಂಥೇಳಿ ಹೆಸರನ್ನು ಕೊಡಲಾಗಿದೆ. ತೈಜಸ ಜೀವ, ತೈಜಸ. ಇನ್ನು ಸುಷುಪ್ತಾವಸ್ಥೆಯಲ್ಲಿ ಅದು ಅಹಂ ಮೂಲಕ ಕೆಲಸ ಮಾಡ್ತಾ ಇರುತ್ತೆ.
ಹೃದಯದಲ್ಲಿ ಪ್ರಕಟವಾಗ್ತಾ ಇರುತ್ತೆ. ಇದಕ್ಕೆ ಪ್ರಾಜ್ಞ ಜೀವ ಅಂತ ಹೇಳಿ ಹೆಸರನ್ನು ಕೊಡಲಾಗಿದೆ. ಈ ಮೂರು ಸಾಮಾನ್ಯರ ಒಂದು ಜೀವನದಲ್ಲಿ ದಿನನಿತ್ಯ ನಾವು ಅನುಭವಿಸುವಂಥ ಅನುಭವಗಳಿವು. ಇನ್ನು ಜ್ಞಾನಿಗಳ ಜೀವನದಲ್ಲಿ ಬರುವಂಥದ್ದು ತೂರ್ಯಾವಸ್ಥೆ ಮತ್ತು ತೂರ್ಯಾತೀತಾವಸ್ಥೆ ಅಂಥೇಳಿ. ತೂರ್ಯಾವಸ್ಥೆಯಲ್ಲಿ ಸರ್ವಸಾಕ್ಷಿಯಾಗಿ ಆತ್ಮವು ಕೆಲಸ ಮಾಡ್ತಾ ಇರುತ್ತೆ, ನಿರ್ವ್ಯಾಪಾರಿಯಾಗಿರುತ್ತೆ. ಇದಕ್ಕೆ ತೂರ್ಯ ಜೀವ ಅಂತ ಕರಿತಾ ಇದ್ದಾರೆ. ಇನ್ನು ತೂರ್ಯಾತೀತಾವಸ್ಥೆಯಲ್ಲಿ ತನ್ನಲ್ಲಿ ತಾನಾಗಿ ತಲ್ಲೀನ ಆಗೋಗ್ಬಿಡುತ್ತೆ, ತನ್ನಲ್ಲಿ ತಾನು ಸಂಪೂರ್ಣ ಇಂಟ್ರೋವರ್ಟ್ ಆಗೋಗುತ್ತೆ. ಇದಕ್ಕೆ ಆರೂಢ ಜೀವ ಅಂತೇಳಿ ಕರಿತಾ ಇದ್ದಾರೆ. ಹೀಗೆ 5 ರೀತಿಯ ಒಂದು ಅವಸ್ಥೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಿದ್ದಾಗ ಈ ಅವಸ್ಥೆಗಳನ್ನೆಲ್ಲ ಬಂಧಿಸುವಂಥ ಒಂದು ಸೂತ್ರ ಇದೆ. ಇದು ತುಂಬ ಚೆನ್ನಾಗಿದೆ, ಭಾಳ ಲಾಜಿಕಲ್ ಆರ್ಗ್ಯುಮೆಂಟ್, ತಿಳ್ಕೊಳ್ರಿ. ಈಗ ನೋಡ್ರಿ, ಒಂದು ವೇಳೆ ಒಂದಕ್ಕೊಂದು ಲಿಂಕೇ ಇದ್ದಿರಲಿಲ್ಲ ಅಂತ ತಿಳ್ಕೊಳ್ರಿ. ಆಗ ಏನಾಗ್ತಿತ್ತು ಗೊತ್ತೇನು? ಸ್ವಪ್ನಾವಸ್ಥೆಯಲ್ಲಿ ಮಲ್ಕೊಂಡವನು ಎದ್ದ ತಕ್ಷಣ ಹೊಸ ಮನುಷ್ಯ ಆಗಿರ್ತಿದ್ದ. ಏನು ಕನಸು ಬಿದ್ದು ಮೇಲೆ ಎದ್ದೇಳ್ತಿದ್ದ ಅನ್ಕೊಳ್ಳಿ, ಎದ್ದ ತಕ್ಷಣ ಮಲಗಕ್ಕೆ ಮೊದಲು ಏನು ಅನುಭವ ಆಗಿದ್ವಲ್ಲ ಅವೆಲ್ಲ ಮರ್ತು ಹೋಗ್ತಾ ಇದ್ವು. ಇಲ್ಲ, ಬಾಲ್ಯದಿಂದ ಹಿಡಿದು ಯೌವನದವರೆಗೆ ಹಿಡಿದು ಮುಪ್ಪಿನವರೆಗೆ ಎಲ್ಲ ನಿಮ್ಮ ಅನುಭವಗಳು ಕೂಡ ನಿಮ್ಮ ಜೀವನದಲ್ಲಿ ಸಂಗ್ರಹ ಆಗಿರ್ತವೆ. ಅದೇ ರೀತಿ ಜಾಗೃತಾವಸ್ಥೆಯಲ್ಲಿ ನೀವೇನು ಅನುಭವ ಪಟ್ರಿ, ಸ್ವಪ್ನಾವಸ್ಥೆಯಲ್ಲಿ ಏನು ಪಟ್ರಿ, ಸುಷುಪ್ತಾವಸ್ಥೆಯಲ್ಲಿ ಏನು ಪಟ್ರಿ, ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರ್ತವೆ. ಅಂದರೆ ಇವೆಲ್ಲವೂ ಕೂಡ ಯಾವ ಸೂತ್ರದಲ್ಲಿ ಪೋಣಿಸಲ್ಪಟ್ಟಿವೆ? ಈಗ ಯಾರೋ ಒಬ್ಬರನ್ನ ನೀವು ಭೇಟಿ ಆಗ್ತೀರಾ, ಆಗ ನಿಮಗೆ ಅವ್ರ ಪರಿಚಯ ಹತ್ತುತ್ತೆ. ಏನ್ರಿ ನೀವು ನಮ್ಮ ತಂದೆಯವ್ರ ಫ್ರೆಂಡ್ ಅಲ್ವಾ ಅಂತ ಕೇಳ್ತೀರಾ. ಹೌದಲ್ಲ, ಹೇಗೆ ಗುರ್ತು ಹಿಡಿದ್ರಿ? ಇಲ್ರಿ, ನಾನು ಬಾಲ್ಯದಲ್ಲಿದ್ದಾಗ ನಿಮ್ಮನ್ನು ನೋಡಿದ್ದೆ. ಒಂದು ದಿವಸ ನೀವು ಅವರು ಇಬ್ಬರು ಕೂಡ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಜೊತೆ ಊಟ ಮಾಡಿದ್ರಲ್ವೇನ್ರಿ ಅಂತಾನೆ. ಹೌದಪ್ಪ, ಹೌದು, ನಾ ಬಂದಿದ್ದೆ, ಊಟ ಮಾಡಿದೆ ಅಂತ ಹೇಳ್ತಾರೆ. ಅಂದರೆ ಈ ಅನುಭವ ಎಂದೋ ಒಂದು ದಿನ ಆದಂಥ ಅನುಭವ ಇಲ್ಲಿ ಅವನಲ್ಲಿ ಸ್ಥಾಯಿಯಾಗಿ ಉಳಿದಿದೆ. ಮತ್ತು ಆ ವ್ಯಕ್ತಿಯಲ್ಲಿ ಒಂದು ಹೋಲಿಕೆ ಅನ್ನುವಂಥದ್ದಿದೆ. ಇದು ಕೇವಲ ದೈಹಿಕ ಹೋಲಿಕೆ ಒಂದೇ ಅಲ್ಲ ಏನ್ರಿ, ಬರೀ ದೈಹಿಕ ಹೋಲಿಕೆ ಅಲ್ಲ, ಅನುಭವದಲ್ಲೂ ಕೂಡ ಎಲ್ಲ ಸಂಗ್ರಹ ಆಗಿದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲ ಸಂಗ್ರಹ ಆಗಿರೋದು ಹೆಂಗಪ್ಪ ಅಂತಂದರೆ, ಆತ್ಮ ಅನ್ನುವಂತಹ ಈ ಸೂತ್ರದ ಮೇಲೆ ಜಾಗೃತಾವಸ್ಥೆ ಅನ್ನುವಂಥ ಜಾಗೃತಾವಸ್ಥೆಯ ಅನುಭವಗಳು ಅನ್ನೋದು ಕೆಲವು ಹೂವುಗಳು, ಸ್ವಪ್ನಾವಸ್ಥೆಯ ಅನುಭವಗಳು ಅಂತ ಕೆಲವು ಹೂವುಗಳು, ಸುಷುಪ್ತಾವಸ್ಥೆಯ ಅನುಭವಗಳು ಅಂತ ಕೆಲವು ಹೂವುಗಳು. ಈ ಎಲ್ಲ ಹೂವುಗಳಿಂದ ನಮ್ಮ ಜೀವನ ಅನ್ನುವುದು ಒಂದು ಮಾಲೆ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ತೀರಿ? ನಮ್ಮ ಜೀವನದ ಮಾಲೆ ಆತ್ಮ ಅನ್ನುವ ಸೂತ್ರದಿಂದಲೇ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಈ ಮೂರು ಅವಸ್ಥೆಗಳು ಬಂಧಿಸಲ್ಪಟ್ಟು ಏಕೋಭಾವದಿಂದ ಕೂಡಿವೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ನಾವು ನೋಡ್ತಿದ್ದೀವಿ, ನಾವು ಇವುಗಳ ಚಲನೆ ಹೇಗಿರುತ್ತಪ್ಪ ಅಂದರೆ, ಈಗ ನೀವೊಂದು ಮನೆ ಕಟ್ಸಿದ್ದೀರಿ, ಆ ಮನೆಯಲ್ಲಿ ಒಂದು ಆಫೀಸ್ ಕೋಣೆ ಇದೆ, ಒಂದು ಊಟದ ಮನೆ ಇದೆ, ಒಂದು ಪೂಜಾ ರೂಮ್ ಇದೆ, ಎಲ್ಲ ಇದೆ. ನೀವು ಎಲ್ಲದರಲ್ಲೂ ಓಡಾಡ್ತಾ ಇರ್ತೀರಿ. ಊಟ ಮಾಡುವಾಗ ಊಟದ ಕೋಣೆಯಲ್ಲಿ ಕೂತಿದ್ದೀರಿ, ಪೂಜೆ ಮಾಡುವಾಗ ಪೂಜಾ ಗೃಹದಲ್ಲಿ ಕೂತಿರ್ತೀರಿ. ಆವಾಗ ಮಾತ್ರ ನೀವೇನು ಮಾಡ್ತೀರಿ, ಬುದ್ಧಿವಂತರಾದರೆ ಎಲೆಕ್ಟ್ರಿಸಿಟಿಯನ್ನು ಊಟ ಮಾಡುವಾಗ ಊಟದ ಹಾಲ್ನಲ್ಲಿ ಮಾತ್ರ ಹಾಕ್ಕೊಳ್ತೀರಾ, ಉಳಿದ ಕಡೆಯಲ್ಲಿ ಉರ್ಸಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮಲ್ಲಿ ಸಮಷ್ಟಿ ಪ್ರಜ್ಞೆ ಇರಬೇಕು ಯಾವಾಗಲೂ ಕೂಡ. ಯಾಕೆ ಅಂತಂದರೆ ವಿದ್ಯುತ್ ಅನ್ನೋದು ಒಂದು ಸಂಪತ್ತು ಏನ್ರಿ. ಇವತ್ತು ವಿದ್ಯುತ್ತಿನ ಕೊರತೆ ಬಹಳ ಇದೆ ಅಂದಾಗ ನಾವು ದುಡ್ಡಿದೆ ಅಂತ ತಿಳ್ಕೊಂಡು ಸಾಕಷ್ಟು ವಿದ್ಯುತ್ತನ್ನು ಎಲ್ಲಂದರಲ್ಲೇ ಉರಿಸಿ ವ್ಯರ್ಥ ಮಾಡಬಾರ್ದು. ನಾವು ಮಿತವಾಗಿ ಬಳಸೋದನ್ನು ಕಲಿಬೇಕು. ನೀರು, ವಿದ್ಯುತ್ತು ಮತ್ತು ಇಂಧನ, ಡೀಸೆಲ್, ಪೆಟ್ರೋಲ್ ಇವೆಲ್ಲ ನಿಸರ್ಗದ ಸಂಪತ್ತುಗಳು. ಈ ನಿಸರ್ಗದ ಸಂಪತ್ತನ್ನು ಲೂಟಿ ಮಾಡಬಾರ್ದು, ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಬೇಕು. ಆದ್ದರಿಂದ ನಮಗೇನ್ರಿ ದುಡ್ಡಿನ ಕೊರತೆ ಇಲ್ಲ, ಎಷ್ಟು ಬೇಕಾದರೂ ಬಿಲ್ ಕಟ್ಬೋದು ಅಂತೇಳಿ ವಿಚಾರ ಮಾಡೋಕ್ಕೆ ಹೋಗಬಾರ್ದು. ವಿದ್ಯುತ್ತು ಇನ್ನೊಬ್ಬರಿಗೂ ಕೂಡ ಉಪಯೋಗವಾಗಲಿ. ಹಳ್ಳಿಗಾಡಿನಲ್ಲಿ ವಿದ್ಯುತ್ತನ್ನೇ ಕೊಡೋಲ್ಲ, ಓದುವಂಥ ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತೀರಿ. ಬೆಂಗಳೂರು ಅಂತ ಪಟ್ಟಣದಲ್ಲಿ 24 ಗಂಟೆ ವಿದ್ಯುತ್ ಇರುತ್ತೆ, ಹಳ್ಳಿಗಳಲ್ಲಿ 2 ತಾಸು ಕೂಡ ದಿನಕ್ಕೆ ಕೊಡೋದಿಲ್ಲ. ಅಷ್ಟು ಅನ್ಯಾಯ ನಡೀತಾ ಇದೆ ಅನ್ನೋದನ್ನು ನಾವು ಕಾಣ್ತೀವಿ.
ಅದಕ್ಕೆ ಪಟ್ಟಣವಾಸಿಗಳಲ್ಲಿ ಒಂದು ಪ್ರಜ್ಞೆ ಬರಬೇಕು. ನಾವು ವಿದ್ಯುತ್ ಅನ್ನುವಂಥದ್ದನ್ನು ಅಪವ್ಯಯ ಮಾಡ್ಕೋಬಾರ್ದು. ಯಾವ ರೂಮ್ನಲ್ಲಿ ಇರ್ತೀರಿ, ನಿಮ್ಗೆ ಎಲ್ಲಿ ಅಗತ್ಯ ಇರುತ್ತೆ ಅಲ್ಲಿ ಮಾತ್ರ ದೊಡ್ಡ ಲೈಟ್ ಹಾಕ್ಕೋಬೇಕು. ಬೇರೆ ಕಡೆಯಲ್ಲಿ 0 ಬಲ್ಪನ್ನು ಒಂದು ಸಣ್ಣ ಲೈಟನ್ನು ಹಾಕ್ಕೊಂಡು ಸುಮ್ಮನೆ ಓಡಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳಕನ್ನು ಮಾತ್ರ ಇಟ್ಕೊಳ್ಬೇಕು. ಹೀಗೆ ನೀವು ಯಾವ ಕೋಣೆಯಲ್ಲಿ ಇರ್ತೀರಿ ಅಲ್ಲಿ ಲೈಟನ್ನು ಆನ್ ಮಾಡ್ಕೊಳ್ತೀರ. ಅದೇ ರೀತಿಯಲ್ಲಿ ಈ ಆತ್ಮತತ್ವವು ಕೂಡ ನಾವು ಜಾಗೃತಾವಸ್ಥೆಯಲ್ಲಿ ಇದ್ದರೆ ಅಲ್ಲಿ ಆನ್ ಆಗಿರುತ್ತೆ, ಮಲ್ಕೊಂಡಾಗ ಸ್ವಪ್ನಾವಸ್ಥೆಯಲ್ಲಿ ಇದ್ದರೆ ಅಲ್ಲಿ ಲೈಟ್ ಆನ್ ಆಗಿರುತ್ತೆ. ಇನ್ನೂ ಆಳವಾದ ಡೀಪ್ ಸ್ಲೀಪಿಗೆ ಹೋದಾಗ, ಸುಷುಪ್ತಾವಸ್ಥೆಗೆ ಹೋದಾಗ ಅಲ್ಲಿ ಆ ಆತ್ಮ ಅನ್ನುವಂಥ ಬೆಳಕು ಅಲ್ಲಿ ಆನ್ ಆಗಿರುತ್ತೆ, ಹಚ್ಚಲ್ಪಟ್ಟಿರುತ್ತೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕೋಸ್ಕರ ವಿದ್ಯುತ್ ಪ್ರವಾಹ ಎಲ್ಲ ಕಡೆಯಲ್ಲಿ ಹರಿತಾ ಇದ್ದರೂ ಕೂಡ ನಾವು ಯಾವ ರೂಮ್ನಲ್ಲಿ ಇರ್ತೀವೋ ಅಲ್ಲಿ ಅದನ್ನು ಹೇಗೆ ಆನ್ ಮಾಡಿಕೊಂಡು ಉಪಯೋಗಿಸ್ತೀವಲ್ಲ, ಆ ರೀತಿಯಲ್ಲಿ ಅವಸ್ಥೆಗಳು ಕೂಡ ಕೆಲಸ ಮಾಡ್ತಾ ಇರ್ತವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಈ ರೀತಿಯಾಗಿ ತಿಳ್ಕೊಂಡಾಗ ಇದಕ್ಕೊಂದು ತುಂಬ ಒಳ್ಳೆಯ ದೃಷ್ಟಾಂತ ಕಥೆ ಬರ್ತದೆ. ಆ ದೃಷ್ಟಾಂತ ಕಥೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಮಿಥಿಲಾ ದೇಶದಲ್ಲಿ ಜನಕ ಮಹಾರಾಜ ಅಂತ ಹೇಳಿ ಮಹಾರಾಜ ಇದ್ದ. ಯಾರು ಜನಕ ಮಹಾರಾಜ? ನಿಮಗೆಲ್ಲ ಗೊತ್ತು, ಸೀತೆಯ ಸಾಕು ತಂದೆ. ಇವನು ತುಂಬ ಜ್ಞಾನಿ ಇದ್ದ. ಅನೇಕ ವಿದ್ವಾಂಸರನ್ನು ಬರಮಾಡಿಕೊಂಡು ತಾತ್ವಿಕ ವಿಷಯಗಳನ್ನು ಅವನು ಚರ್ಚಿಸ್ತಾ ಇದ್ದ. ತನ್ನ ಆಸ್ಥಾನದಲ್ಲಿ ಒಂದು ಒಡ್ಡೋಲಗವನ್ನೇ ಸ್ಥಾಪಿಸಿ ವಿದ್ವಾಂಸರುಗಳ ಸಭೆಯನ್ನು ಸೇರಿಸಿ ಚಿಂತನೆಯನ್ನು ಮಾಡ್ತಾ ಇದ್ದ. ಈ ಜನಕ ಮಹಾರಾಜನಿಗೆ ಒಂದು ಸಲ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಏನಾಗಿದೆ ಅಂದರೆ, ಅವನು ದೇಶಭ್ರಷ್ಟನಾಗಿದ್ದಾನೆ, ದೇಶಕೋಶಗಳನ್ನು ಕಳ್ಕೊಂಡಿದ್ದಾನೆ. ಶತ್ರು ರಾಜ ಬಂದು ಇವನನ್ನು ಕಾಡಿಗೆ ಓಡಿಸ್ಬಿಟ್ಟ. ಹೆಂಡತಿ ಮಕ್ಕಳಿರಲಿಲ್ಲ. ಹೆಂಡತಿ, ರಾಜ್ಯ, ಸಂಪತ್ತು ಎಲ್ಲವನ್ನು ಕಳ್ಕೊಂಡು ಅವನು ಹೊರಟ. ಕಾಡಿನಲ್ಲಿ ಬಹಳಷ್ಟು ಹಸಿವಾಗಿದೆ, ಹೊಟ್ಟೆ ಹಸ್ತಿದೆ, ಊಟ ಇಲ್ಲ, ಭಿಕ್ಷೆ ಬೇಡ್ತಾ ಇದ್ದಾನೆ, ಬಾಯಾರಿದೆ, ನೀರು ಕೇಳ್ತಾ ಇದ್ದಾನೆ. ಆದರೆ ಯಾರೂ ಕೊಡೋರಿಲ್ಲ. ಇದರಿಂದ ಅವನಿಗೆ ತುಂಬ ದುಃಖ ಆಗಿ ತುಂಬ ಅಳು ಬಂದ್ಬಿಡ್ತು. ಚಕ್ರವರ್ತಿಯಾದಂಥ ಜನಕ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಳು ಬಂದು ಇವನಿಗೆ ಎಚ್ಚರ ಆಗ್ತಾ ಇದೆ. ಎಚ್ಚರ ಆದಾಗ ನೋಡ್ತಾ ಇದ್ದಾನೆ, ಅವನು ಅರಮನೆಯಲ್ಲೇ ಮಲ್ಕೊಂಡಿದ್ದಾನೆ. ಕಣ್ಣೀರಿನಿಂದ ದಿಂಬೆಲ್ಲ ತೊಯ್ದೋಗಿದೆ. ಸುಖದ ಸುಪ್ಪತ್ತಿಗೆ ಮೇಲೆ ಇದ್ದಾನೆ. ಜನಕ ಮಹಾರಾಜನಿಗೆ ಒಂದು ಪ್ರಶ್ನೆ ಎದ್ದು ಬಿಡ್ತು. ಅಯ್ಯಯ್ಯೋ, ಯಾವುದು ಸತ್ಯ? ಈಗ ನಾನು ಅರಮನೆಯಲ್ಲಿ ಮಂಚದ ಮೇಲೆ ಕೂತಿದ್ದೀನಿ, ಇದು ಸತ್ಯವೋ? ಅಥವಾ ಇಲ್ಲಿ ತನಕ ದೇಶಭ್ರಷ್ಟನಾಗಿ ನಾನು ಹೋಗಿ ಕಾಡು ಮೇಡನ್ನು ಅಲದ್ನಲ್ಲ, ಅದು ಸತ್ಯವೋ? ಸ್ವಪ್ನಾವಸ್ಥೆ ಸುಳ್ಳು ಅಂತೀಯಾ? ದಿಂಬು ಕಣ್ಣೀರಿನಿಂದ ತೊಯ್ದು ಹೋಗಿದೆ. ಈ ಅವಸ್ಥೆ ಸುಳ್ಳಂತೀಯಾ? ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂದಾಗ ಯಾವುದು ಸತ್ಯ, ಯಾವುದು ಸತ್ಯ? ಇದೇ ಗುಂಗ್ ಹಿಡಿದು ಬಿಡ್ತು. ಭೇಟಿಯಾದಂಥ ವಿದ್ವಾಂಸರನ್ನೆಲ್ಲ ಯಾವುದು ಸತ್ಯ? ಅದು ಸತ್ಯವೋ ಇದು ಸತ್ಯವೋ? ಅದು ಸತ್ಯವೋ ಇದು ಸತ್ಯವೋ ಅಂತ ಕೇಳಕ್ಕೆ ಶುರು ಮಾಡ್ದ. ಯಾರು ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀರೋ ಅವ್ರಿಗೆ 10,000 ವರಹಗಳನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ. ಒಬ್ಬ ಜ್ಞಾನಿ ಒಂದು ಸಲ ಈ ವಿಷಯವನ್ನು ತಿಳಿದು ಜನಕ ಮಹಾರಾಜನ ಹತ್ರ ಬಂದ. ಜನಕನ ಹತ್ರ ಬಂದಾಗ ಜನಕ ಪ್ರಶ್ನೆಯನ್ನು ಕೇಳಿದಾಗ ಆ ಮಹಾತ್ಮ ಹೇಳ್ದ, ಜನಕ ಮಹಾರಾಜ, ಅದು ಸತ್ಯವಲ್ಲ, ಇದು ಸತ್ಯವಲ್ಲ. ಈ ಅನುಭವಗಳನ್ನೆಲ್ಲವನ್ನ ಪಡಿತಾ ಇರುವಂಥ ಆತ್ಮ ಒಂದೇ ಸತ್ಯ. ಈ ಆತ್ಮದ ಭೂಮಿಕೆಯ ಮೇಲೆ, ಆತ್ಮದ ಸಬ್ಸ್ಟ್ರಾಟಮ್ ಮೇಲೆ ಜಾಗೃತಾವಸ್ಥೆಯ ಅನುಭವ, ಸ್ವಪ್ನಾವಸ್ಥೆಯ ಅನುಭವ, ಸುಷುಪ್ತಾವಸ್ಥೆಯ ಅನುಭವ ಅನ್ನುವಂಥವೆಲ್ಲವೂ ಕೂಡ ಸ್ಥಾಯಿಯಾಗಿ ನೆಲೆಸ್ತಾ ಇದ್ದಾವೆ. ಆದ್ದರಿಂದ ಆತ್ಮ ಒಂದೇ ಸತ್ಯ. ಆತ್ಮದ ಮೇಲೆ ಈ ಎಲ್ಲ ಅನುಭವಗಳು ಕೂಡ ಮುದ್ರೆ ಒತ್ತಲ್ಪಡ್ತಾ ಇದ್ದಾವೆ. ಆದ್ದರಿಂದ ಅದು ಸತ್ಯವಲ್ಲ, ಇದು ಸತ್ಯವಲ್ಲ.
ಅನ್ನೋ ಮಾತು ಹೇಳ್ತಾ ಇದ್ದಾನೆ. ಈಗ ಸಮುದ್ರ ಇದೆ, ಸಮುದ್ರದ ಮೇಲೆ ತೆರೆಗಳು ಹೇಳ್ತಾವೆ. ಒಮ್ಮೆ ಸಣ್ಣ ತೆರೆ ಹೇಳ್ಬೋದು, ಇನ್ನೊಮ್ಮೆ ದೊಡ್ಡ ತೆರೆ ಹೇಳ್ಬೋದು. ಸುನಾಮಿ ಅಂತ ಭಯಂಕರ ವಿಕೋಪವಾದಾಗ ಅತ್ಯಂತ ಬೃಹತ್ತಾಗದ ಆನೆ ಗಾತ್ರಕ್ಕಿಂತಲೂ ಮಿಗಿಲಾದಂಥ ಇವು ಅಲೆಗಳು ಹೇಳ್ಬೋದು, ಹೇಳಲಿಕ್ಕಾಗಲ್ಲ. ಆದರೆ ಸಮುದ್ರ ಒಂದೇ ಸತ್ಯ, ಆ ತೆರೆಗಳು ಸತ್ಯವಲ್ಲ, ಅವು ಅಡಗ್ತಾ ಇರ್ತವೆ. ಅದೇ ರೀತಿಯಲ್ಲಿ ಚಿನ್ನ ಉಂಟು, ಚಿನ್ನದಿಂದ ಆಭರಣಗಳನ್ನು ಮಾಡಲಾಗ್ತಾ ಇದೆ. ಆಭರಣಗಳಿಗೆ ಬೇರೆ ಬೇರೆ ವಿನ್ಯಾಸ, ಡಿಸೈನ್ ಇರುತ್ತೆ. ಆ ಡಿಸೈನು ಸತ್ಯವಲ್ಲ, ಅದಕ್ಕೆ ಭೂಮಿಕೆಯಾಗಿರುವಂಥ ಚಿನ್ನ ಒಂದೇ ಸತ್ಯ. ಒಬ್ಬ ವ್ಯಕ್ತಿ ಜಾಗೃತಾವಸ್ಥೆಯಲ್ಲಿ ಈ ಜಗತ್ತಿನಲ್ಲಿ ವ್ಯವಹಾರವನ್ನು ಮಾಡ್ತಾನೆ, ನಂತರ ನಿದ್ರೆಯನ್ನು ಅನುಭವಿಸ್ತಾನೆ, ನಿದ್ರೆಯಲ್ಲಿ ಸ್ವಪ್ನದ ಅನುಭವಗಳನ್ನು ಪಡಿತಾನೆ. ಒಮ್ಮೆ ಸ್ವಪ್ನವೂ ಇಲ್ಲದೆ ಇರುವಂಥ ಡೀಪ್ ಸ್ಲೀಪ್, ಅದಕ್ಕೆ ಸುಷುಪ್ತಾವಸ್ಥೆ ಅಂತ ಕರಿತಾ ಇದ್ದೀವಿ, ಪಡಿತಾ ಇದ್ದಾನೆ. ಅಂದಾಗ ಇಲ್ಲಿ ನಾನು ಗಾಢವಾದ ನಿದ್ರೆಯನ್ನು ಅನುಭವಿಸಿದೆ ಅಂಥೇಳಿ ಸುಷುಪ್ತಾವಸ್ಥೆಯಿಂದ ಎದ್ದಾಗ ಹೇಳ್ತಾನೆ, ನಾನು ಇಂಥ ಕನಸನ್ನು ಕಂಡೆ ಅಂತ ಹೇಳಿ ಅವನು ಕನಸನ್ನು ಕಂಡ ಬಳಿಕ ಹೇಳ್ತಾ ಇದ್ದಾನೆ. ಅಂದರೆ ಇದರರ್ಥ ಈ ಎಲ್ಲ ಅನುಭವಗಳನ್ನು ಒಂದು ಶಕ್ತಿ, ನಾನು 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 ಅನ್ನುವ ಶಕ್ತಿ ಅನುಭವಿಸ್ತಾ ಇದೆಯಲ್ಲ, ಆ ನಾನು ಅನ್ನುವಂಥದ್ದೇನೆ ಆತ್ಮ. ಆದ್ದರಿಂದ ಕೆಲವರು ಆತ್ಮನನ್ನು ನಾವು ನೋಡ್ಲಿಕ್ಕಾಗುತ್ತೇನ್ರಿ ಅಂತ ಕೇಳ್ತಿರ್ತಾರೆ. ಆತ್ಮನನ್ನು ನೋಡ್ಲಿಕ್ಕಾಗುತ್ತೇನ್ರಿ ಅಂತ. ವಿದ್ಯುತ್ತನ್ನು ನೋಡ್ಲಿಕ್ಕಾಗುತ್ತೇನ್ರಿ? ಎಲೆಕ್ಟ್ರಿಸಿಟಿಯನ್ನು ನೋಡ್ಲಿಕ್ಕಾಗುತ್ತಾ? ನೀವು ಅನ್ಬೋದು, ಯಾಕಾಗಲ್ರಿ? ಬಲ್ಪ್ ಇದೆ ನೋಡ್ರಿ, ಲೈಟಿನ ಮುಖಾಂತರ ನೋಡ್ಬೋದಲ್ವಾ? ಲೈಟಿನ ಮುಖಾಂತರ ನೋಡ್ಬೋದು. ಫ್ಯಾನ್ ತಿರುಗ್ತಾ ಇರುತ್ತೆ, ಫ್ಯಾನ್ ತಿರುಗೋದ್ರ ಮುಖಾಂತರ ನಾವು ತಿಳ್ಕೊಬೋದು ಫ್ಯಾನ್ ಇದೆ, ವಿದ್ಯುತ್ ಇದೆ, ಫ್ಯಾನ್ ತಿರುಗ್ತಾ ಇದೆ. ಸ್ಟವ್ ಹಚ್ತೀವಿ, ಆವಾಗ ಶಾಖ ಬರ್ತದೆ, ಎಲೆಕ್ಟ್ರಿಕ್ ಸ್ಟವ್ ಹಚ್ಚಿದಾಗ ಶಾಖ ಬರುತ್ತೆ. ಆ ಶಾಖದ ಮೂಲಕ ನಾವು ತಿಳ್ಕೊಳ್ಬೋದು ಇಲ್ಲಿ ಆ ಒಂದು ವಿದ್ಯುತ್ ಇದೆ. ಅಂದರೆ ಸ್ಟವ್ ಹಚ್ಚಿದರೆ ಶಾಖದ ಮೂಲಕ ನೀವು ತಿಳಿದುಕೊಳ್ಳಬಹುದು. ವಿದ್ಯುತ್ತನ್ನು ನೇರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಮುಟ್ಟಿ ಶಾಕ್ ಹೊಡೆಸ್ಕೋಬೇಕಷ್ಟೇ. ನಿನ್ನೆ ಶಾಕ್ ಹೊಡೆಸ್ಕೋಬೇಕಾದ್ರೂ ವಯರ್ ಬೇಕೇ ಬೇಕಲ್ಲ. ವಿದ್ಯುತ್ತು ನಿರಾಕಾರ. ಆ ನಿರಾಕಾರವಾದ ವಿದ್ಯುತ್ತನ್ನು ಇಲ್ಲ ಸ್ಟವ್ ಮೂಲಕ ತಿಳ್ಕೊಳ್ತೀರಿ, ಶಾಖ. ಇಲ್ಲ ಫ್ಯಾನ್ ಮೂಲಕ ತಿಳ್ಕೊಳ್ತೀರಿ, ಅದು ತಿರುಗುತ್ತೆ. ಇಲ್ಲ ಲೈಟ್ ಮೂಲಕ ತಿಳ್ಕೊಳ್ತೀರಿ, ಅದು ಬೆಳಕನ್ನು ಕೊಡುತ್ತೆ. ಅದೇ ರೀತಿ ಆತ್ಮನನ್ನು ಕೂಡ ಹೆಂಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ರೀ? ನೇರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶರೀರ ಕೆಲಸ ಮಾಡ್ತಾ ಇದೆ, ಕ್ರಿಯೆಯನ್ನು ಮಾಡ್ತಾ ಇದೆ. ಆದ್ದರಿಂದ ಈ ಶರೀರ ಕ್ರಿಯೆಗಳನ್ನು ಮಾಡ್ತಾ ಇರುವಂಥದ್ದು ಯಾವುದೋ ಅದು ಆತ್ಮ. ಬುದ್ಧಿ ಕೆಲಸ ಮಾಡ್ತಾ ಇದೆ, ವಿಚಾರ ಶಕ್ತಿ ಇದೆ. ಆದ್ದರಿಂದ ಈ ವಿಚಾರವನ್ನು ಮಾಡ್ತಾ ಇರುವಂಥ ಶಕ್ತಿ ಯಾವುದೋ ಅದು ಆತ್ಮ. ಅದೇ ರೀತಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇದೆ. ಆದ್ದರಿಂದ ಈ ಸುಖ ದುಃಖಗಳನ್ನು ಅನುಭವಿಸುವಂಥ ಶಕ್ತಿ ಯಾವುದೋ ಅದು ಆತ್ಮ. ಹೀಗೆ ಭೋಕ್ತೃ, ಜ್ಞಾತೃ, ಕರ್ತೃ ಅನ್ನುವುದು ಆತ್ಮ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಉದಾಹರಣೆಯನ್ನು ತಿಳ್ಕೊಬೋದು. ಒಂದು ಬಲ್ಬು ನೀವು ನೋಡಿರ್ಬೋದು, ಬಲ್ಬ್ ನೋಡ್ತೀರಾ. ಈ ಬಲ್ಬಲ್ಲಿ ಏನೇನು ಇರುತ್ತೆ ರೀ ಅಂತಂದರೆ, ಒಂದು ಗೋಳ ಇರುತ್ತೆ, ಬಲ್ಪಿನಲ್ಲಿ ಒಂದು ಗೋಳ. ಆ ಗೋಳದ ಒಳಗಡೆ ಒಂದು ತಂತಿ ಇರುತ್ತೆ, ಪ್ಲಾಟಿನಮ್ ವೈರ್ ಹಾಕಿ ತಂತಿ ಮಾಡಿರ್ತಾರೆ, ತಂತಿ ಇರುತ್ತೆ. ಅದರೊಳಗೆ ವಿದ್ಯುತ್ತನ್ನು ಹಾಯಿಸಿದಾಗ ಬೆಳಕನ್ನು ಕೊಡ್ತಾ ಇದೆ ನೋಡಿ. ಇದೇ ರೀತಿಯಲ್ಲಿ ಶರೀರದ ವ್ಯವಸ್ಥೆ ಕೂಡ ಇದೆ. ಸ್ಥೂಲ ಶರೀರ ಅನ್ನುವಂಥದ್ದೇ ಬಲ್ಪು. ಏನು ಸ್ಥೂಲ ಶರೀರ ಅನ್ನುವುದೇ ಬಲ್ಪು. ಅದರೊಳಗೆ ಪ್ರಾಣ ಅನ್ನುವಂಥದ್ದೇ ತಂತಿ. ಅದರೊಳಗೆ ಹರಿಯುವಂಥ ವಿದ್ಯುತ್ತಿನಂತೆ ಆತ್ಮ. ವಿದ್ಯುತ್ತು ಹರಿಬೇಕಾದ್ರೆ ಏನೇನು ಬೇಕಲ್ಲಿ? ತಂತಿ ಬೇಕು, ಬಲ್ಬು ಬೇಕು. ಬಲ್ಬು ಬೇಕು, ತಂತಿ ಬೇಕು, ಅಂದ್ರೆ ಮಾತ್ರ ವಿದ್ಯುತ್ತು ಹರಿಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ದರೆ ವಿದ್ಯುತ್ತು ಹರಿಯಲ್ಲ. ಅದೇ ರೀತಿ ಶರೀರ ಬೇಕು, ಪ್ರಾಣ ಬೇಕು. ಶರೀರ ಮತ್ತು ಪ್ರಾಣ ಇವುಗಳ ಮೂಲಕವಾಗಿ ಆತ್ಮ ಅನ್ನುವಂಥ ವಿದ್ಯುತ್ತು ಹರಿದು
ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಆತ್ಮ ಇದರ ಒಂದು ಅರ್ಥ ಆಲ್ ಪರ್ವೇಡಿಂಗ್ ಅಂತ. ಆತ್ಮ ಅಂದರೆ ಎಲ್ಲೆಡೆಯಲ್ಲಿ ವ್ಯಾಪಿಸಿಕೊಂಡದ್ದು ಆತ್ಮ. ಶರೀರದಲ್ಲಿ ವ್ಯಾಪಿಸಿಕೊಂಡಿರುವುದು ಜೀವಾತ್ಮ, ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿರುವುದು ಪರಮ ಆತ್ಮ. ಆದ್ದರಿಂದ ಈ ಆತ್ಮಶಕ್ತಿಯ ಸಹಾಯದಿಂದಲೇ ದೇಹ ಕೆಲಸ ಮಾಡ್ತಾ ಇದೆ. ಇನ್ನೊಂದು ವಾದವನ್ನು ನಾವು ನೋಡ್ಬೋದು. ಈಗ ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರಾಣ ಇದೆ. ಪ್ರಾಣ ಅಂದರೆ ಏನು? ಪ್ರಾಣ ಅಂದರೆ ಏನು? ಪ್ರಾಣ ಅಂದರೆ ಗಾಳಿ. ಹೌದಾ? ಪ್ರಾಣ ಅಂದರೆ ಏನ್ರಿ ಅಂದರೆ ಪ್ರಾಣ ಅಂದರೆ ಗಾಳಿ. ಆಗ್ಲಪ್ಪ, ಯಾರಾದರೂ ಒಬ್ಬರು ತೀರ್ಕೊಂಡ್ರು ಅಂತ ತಿಳ್ಕೊಳ್ಳೋಣ ಏನ್ರಿ. ಯಾರು ಒಬ್ಬರು ತೀರ್ಕೊಂಡ್ರು, ಆವಾಗ ನೀವು ನೋಡ್ರಿ ಪ್ರಾಣ ಅಂದರೆ ಮತ್ತೇನು ಅಲ್ಲ ಕಣ್ರಿ, ಗಾಳಿ ಕಣ್ರಿ ಅಂತ ಹೇಳಿ ಪೆಟ್ರೋಲ್ ಬಂಕಿಗೆ ತೊಗೊಂಡೋಗಿ ಫ್ರೀ ಏರ್ ಕೊಡ್ತಾರೆ ಅಂತ ಹೇಳಿ ತುಂಬಿ ಸುಮ್ಸಕ್ಕೆ ಬರುತ್ತೇನ್ರಿ? ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಉಚಿತವಾಗಿ ಈಗ ಗಾಳಿಯನ್ನು ಕೊಡ್ತಾರೆ ಪೆಟ್ರೋಲ್ ಬಂಕ್ನವರು ಅಂತೇಳಿ ಯಾರಾದರೂ ತೀರ್ಕೊಂಡಾಗ ಅವ್ರ ಶವ ತೊಗೊಂಡೋಗಿ ಅಲ್ಲಿ ಗಾಳಿ ಏರ್ಸಕ್ಕೆ ಬರುತ್ತೇನು? ಇಲ್ಲ. ಅಂದಾಗ ಇಲ್ಲಿ ಪ್ರಾಣ ಅಂದರೆ ಗಾಳಿ ಅಂದರೆ ಯಾವ ಅರ್ಥದಲ್ಲಿ? ಆತ್ಮನ ಆಶ್ರಯದಲ್ಲಿರುವಂಥ ಗಾಳಿಗೆ ಪ್ರಾಣ ಅಂತ ಕರೆಯೋದು. ಆತ್ಮನ ಆಶ್ರಯದಲ್ಲಿ ಇರುವ ಗಾಳಿಗೆ ಪ್ರಾಣ ಅಂಥೇಳಿ ನಾವು ಕರಿತಾ ಇದ್ದೇವೆ. ಆದ್ದರಿಂದ ಯಾವ ಶಕ್ತಿಯು ಪ್ರಾಣಕ್ಕೆ ಸಚೇತಕ ಶಕ್ತಿಯಾಗಿ ನಿಂತಿದೆಯೋ, ಯಾವುದು ದೇಹ ಬುದ್ಧಿ ಮನಸ್ಸುಗಳಿಗೆಲ್ಲ ಚೈತನ್ಯವನ್ನು ತುಂಬುತ್ತಾ ಇದೆಯೋ ಅಂತಹ ತತ್ವವೇ ಆತ್ಮ. ಆದ್ದರಿಂದ ನಾನಾಗಲೇ ಹೇಳಿದಾಗೆ ನಾವು ದೀಪ ಬೆಳಗ್ತಾ ಇದೆ ಅಂತ ತಿಳ್ಕೊಂಡು ವಿದ್ಯುತ್ತನ್ನು ಊಹೆ ಮಾಡಿದ್ವಲ್ಲ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಅರಿವು ಅಥವಾ ಜ್ಞಾನ ನಮ್ಮಲ್ಲಿ ಉಂಟು. ಆ ಅರಿವು ಅಥವಾ ಜ್ಞಾನ ಉಂಟು ಅಂಥೇಳಿ ಇದರ ಒಂದು ಬಲದಿಂದ ಆತ್ಮವನ್ನು ನಾವು ಗುರುತಿಸ್ತಾ ಇದ್ದೇವೆ. ಹೇಗೆ ಶಾಖವನ್ನು ನೋಡಿ ನಾವು ಗುರುತಿಸ್ತಾ ಇದ್ದೇವೋ ಅದೇ ರೀತಿಯಲ್ಲಿ ಆನಂದ ಅನ್ನುವಂಥ ತತ್ವ ನಮ್ಮ ದೇಹದಲ್ಲಿ ಇದೆ. ಜಡವಸ್ತುಗಳು ಆನಂದವನ್ನು ಅನುಭವಿಸಲಾರವು ಅಂತ ತಿಳಿದುಕೊಂಡು ಅದಕ್ಕಾಗಿ ಚೈತನ್ಯಶಾಲಿಯಾದ ಆತ್ಮನೇ ಈ ಆನಂದವನ್ನು ಅನುಭವಿಸುವಂಥ ವಸ್ತು ಅಂತ ಊಹೆ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಕರ್ತೃ ಕಾರ್ಯ ಮಾಡುವಂಥ ಶಕ್ತಿ ಆತ್ಮ. ಆದ್ದರಿಂದ ಪ್ಯೂರ್ ಎಕ್ಸಿಸ್ಟೆನ್ಸ್, ಶುದ್ಧವಾದ ಅಸ್ತಿತ್ವವಾಗಿರುವಂಥ ಆತ್ಮವನ್ನು ನಾವು ಕ್ರಿಯಾಶಕ್ತಿಯ ಮೂಲಕವಾಗಿ ಊಹೆ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಈ ಶರೀರ, ಪ್ರಾಣ ಮತ್ತು ಆತ್ಮ ಇವುಗಳ ಸಂಬಂಧವನ್ನು ತಿಳ್ಕೊಂಡಾಗ ಏನಂತ ಕರಿತಾ ಇದ್ದೀವಿ ನಾವು ಅಂದರೆ, ಆತ್ಮನಿಗೆ ಪ್ರಾಣಲಿಂಗ ಅನ್ನುವಂಥ ಇನ್ನೊಂದು ಹೆಸರನ್ನು ಕೂಡ ವಚನ ಸಾಹಿತ್ಯದಲ್ಲಿ ಕೊಡಲಾಗಿದೆ. ಆತ್ಮನಿಗೆ ಪ್ರಾಣಲಿಂಗ ಅನ್ನುವ ಇನ್ನೊಂದು ಹೆಸರನ್ನು ಏನಕ್ಕಾಗಿ ಕೊಟ್ಟಿದ್ದಾರೆ ಅಂದರೆ, ಪ್ರಾಣಗಳನ್ನೇ ವಾಹನವಾಗಿ ಮಾಡಿಕೊಂಡು ಈ ಆತ್ಮವು ಸಂಚರಿಸ್ತಾ ಇರುತ್ತೆ. ಪಂಚಪ್ರಾಣಗಳು ಪ್ರಾಣವಾಯು, ಸಮಾನವಾಯು, ಉದಾನವಾಯು, ಆನಂತರ ಅಪಾನವಾಯು, ಹೀಗೆ 5 ವಾಯುಗಳನ್ನು ಪ್ರಾಣವಾಗಿ ಮಾಡಿಕೊಂಡು ಈ ನಮ್ಮ ಶರೀರ ಅನ್ನುವಂಥದ್ದು ಕೆಲಸ ಮಾಡ್ತಾ ಇರುವಾಗ ಆತ್ಮವು 5 ಪ್ರಾಣಗಳನ್ನೇ ವಾಹನವಾಗಿ ಮಾಡಿಕೊಂಡು ಕಾರ್ಯ ಮಾಡ್ತಾ ಇರುತ್ತೆ. ಅದಕ್ಕಾಗಿ ಇದಕ್ಕೆ ಪ್ರಾಣಲಿಂಗ ಅನ್ನುವ ಹೆಸರನ್ನು ವಚನ ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ಹೆಸರನ್ನು ಕೊಟ್ಟಿದ್ದಾರೆ, ಚಿಲ್ಲಿಂಗ. ಚಿತ್ ಪ್ರಧಾನವಾದ ಲಿಂಗ ಅಂದರೆ ಅರಿವು ಅಥವಾ ಜ್ಞಾನ ಪ್ರಧಾನವಾದ ಲಿಂಗ, ಚಿಲ್ಲಿಂಗ ಅನ್ನುವಂಥ ಇನ್ನೊಂದು ಬಿರುದನ್ನು ಕೂಡ ಈ ಆತ್ಮನಿಗೆ ಇಲ್ಲಿ ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇಂಥ ಆತ್ಮನನ್ನು ಕುರಿತು ಒಂದು ಮಾತನ್ನು ಏನು ಹೇಳ್ತಾರಪ್ಪ ಅಂತಂದರೆ, ವಚನ ಸಾಹಿತ್ಯದ ಪ್ರಕಾರ ಆತ್ಮನಲ್ಲಿ ಶಿವಾಂಶವಿದೆಯೇ ಹೊರತು ಆತ್ಮನೇ ಶಿವನಲ್ಲ. ಆತ್ಮನಲ್ಲಿ ದೇವನ ಒಂದು ಅಂಶವಿದೆಯೇ ಹೊರತು ಆತ್ಮವೇ ದೇವರಲ್ಲ, ದೇವರೇ ಆತ್ಮವಲ್ಲ. ದೇವರ ಒಂದು ಅಂಶ ನಮ್ಮ ಜೀವಾತ್ಮ, ಆದರೆ ಈ ಜೀವಾತ್ಮವೇ ಪರಮಾತ್ಮ ಅಲ್ಲ. ಹೂವಿನಲ್ಲಿ ವಾಸನೆ ಇದೆ, ಹೂವೇ ವಾಸನೆ ಅಲ್ಲ. ಹಾಗೆ ಇಲ್ಲಿ ಹಾಲಿನಲ್ಲಿ ತುಪ್ಪವಿದೆ, ಹಾಲೇ ತುಪ್ಪವಲ್ಲ. ಆ ರೀತಿಯಾಗಿ ಆತ್ಮನಲ್ಲಿ ದೇವನಿದ್ದಾನೆ, ಆತ್ಮವೇ ದೇವನಲ್ಲ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಹೀಗೆ ತಿಳಿದುಕೊಂಡು ಇವೆರಡರ ಒಂದು ಸ್ವರೂಪ ಹೇಗಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಆತ್ಮ ಮತ್ತು ಪರಮಾತ್ಮ
ಇವರಿಬ್ಬರ ಸ್ವರೂಪ ಹೇಗಿದೆ, ಇದನ್ನು ನಾವು ಯಾವ ರೀತಿಯಾಗಿ ಅನ್ವೇಷಣೆ ಮಾಡೋದು ಅಥವಾ ವಿಶ್ಲೇಷಣೆ ಮಾಡೋದು ಅಂತಂದರೆ, ಈಗ ಒಂದು ಸಮುದ್ರದ ನೀರಿದೆ. ಸಮುದ್ರದ ನೀರನ್ನು, ಇಡೀ ಸಮುದ್ರವನ್ನೇ ನಾವು ಕೆಮಿಕಲ್ ಅನಾಲಿಸಿಸ್ಗೆ ಒಳಪಡಿಸೋಕ್ಕಾಗಲ್ಲ. ಅದಕ್ಕಾಗಿ ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡು ಕಡೆಗೊಂದು ಟೆಸ್ಟ್ ಟ್ಯೂಬನ್ನು ತೆಗೆದುಕೊಂಡು ಟೆಸ್ಟ್ ಟ್ಯೂಬಿನಲ್ಲಿ ನೀರನ್ನು ಹಾಕ್ಕೊಂಡು ಸಮುದ್ರದ ಒಂದು ಗುಣ ಏನಿದೆ, ಈ ಸಮುದ್ರದ ನೀರಿನಲ್ಲಿ ಯಾವ ಯಾವ ಲವಣಗಳಿದ್ದಾವೆ, ಯಾವ ರೀತಿಯ ಧಾತುಗಳಿವೆ ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪರಮಾತ್ಮ ಒಂದು ಸಮುದ್ರ ಇದ್ದ ಹಾಗೆ, ಈ ಜೀವಾತ್ಮ ಒಂದು ಹನಿ ನೀರಿದ್ದ ಹಾಗೆ. ಆದ್ದರಿಂದ ಶರೀರ ಅನ್ನುವಂಥ ಟೆಸ್ಟ್ ಟ್ಯೂಬ್ನಲ್ಲಿ ಇರುವ ಈ ಜೀವಾತ್ಮ ಅನ್ನುವಂಥ ಸಮುದ್ರದ ನೀರನ್ನು ತೆಗೆದುಕೊಂಡು ಇದನ್ನು ವಿಶ್ಲೇಷಣೆ ಮಾಡಿದರೆ ಆಗ ಮೂಲ ಸಮುದ್ರವಾದ ಪರಮಾತ್ಮನ ಸ್ವರೂಪವು ಕೂಡ ನಮಗೆ ಕಾಣಬರ್ತಾ ಇದೆ. ಆದ್ದರಿಂದ ಪರಮಾತ್ಮನು ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ. ಪರಮಾತ್ಮನು 5 ವಿಶೇಷ ಗುಣಗಳಿಂದ ಕೂಡಿದ್ದಾನೆ. ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ. ಅದೇ ರೀತಿ ಜೀವಾತ್ಮನೂ ಕೂಡ 5 ತತ್ವಗಳಿಂದ ಕೂಡಿದ್ದಾನೆ. ಇವರಿಬ್ಬರ ಸಂಬಂಧ ಹೇಗಿದೆ ಅಂತಂದರೆ, ಜೀವಾತ್ಮ ಅಂದರೆ ಒಂದು ಬಿಂದು, ಪರಮಾತ್ಮ ಅಂದರೆ ಒಂದು ಸಿಂಧು. ಜೀವಾತ್ಮ ಅಂದರೆ ಒಂದು ಹನಿ, ಪರಮಾತ್ಮ ಅಂದರೆ ಒಂದು ಸಮುದ್ರ. ಆದ್ದರಿಂದ ಒಂದು ಮಹಾಜ್ವಾಲೆ ಇದೆ. ಆ ಜ್ವಾಲೆಯಿಂದ ಸಿಡಿದಂಥ ಕಿಡಿಯೇ ಜೀವಾತ್ಮ, ಆ ಮಹಾಜ್ವಾಲೆಯೇ ಪರಮ ಆತ್ಮ. ಪರಮ ಆತ್ಮ ಅನ್ನುವಂಥ ಮಹಾಜ್ವಾಲೆಯಿಂದ ಜೀವಾತ್ಮ ಅನ್ನುವಂಥ ಕಿಡಿ ಸಿಡಿದು ಬಂದಿದೆ. ಇವೆರಡರಲ್ಲಿಯೂ ಕೂಡ ಒಂದೇ ಗುಣ ಇದೆ, ಉಷ್ಣತೆ ಇದೆ, ಬೆಳಕಿದೆ, ಶಾಖ ಇದೆ. ಅದೇ ರೀತಿಯಲ್ಲಿ ಈ ಜೀವಾತ್ಮನಲ್ಲೂ ಕೂಡ ಗುಣಗಳು ಪರಮಾತ್ಮನಲ್ಲಿ ಇದ್ದಂತೆಯೇ ಇದ್ದಾವೆ. ಆದ್ದರಿಂದ ಇವೆರಡೂ ಕೂಡ ಕ್ವಾಲಿಟೇಟಿವ್ಲಿ ಸೇಮ್ ಬಟ್ ಕ್ವಾಂಟಿಟೇಟಿವ್ಲಿ ಡಿಫ್ರೆಂಟ್. ಪರಮಾತ್ಮ ಮತ್ತು ಜೀವಾತ್ಮ ಎರಡೂ ಕೂಡ ಕ್ವಾಲಿಟೇಟಿವ್ಲಿ ಸೇಮ್, ಸ್ವರೂಪದಲ್ಲಿ ಎರಡೂ ಒಂದೇ, ಆದರೆ ಗಾತ್ರದಲ್ಲಿ ಮಾತ್ರ ಎರಡೂ ಬೇರೆ ಬೇರೆ. ಆದ್ದರಿಂದ ಒಂದು ಅಲ್ಪ ಭಾವಾಪನ್ನ, ಇನ್ನೊಂದು ಅಧಿಕ ಭಾವಾಪನ್ನ. ಸಮುದ್ರದಲ್ಲಿರುವ ನೀರಿನಂತೆ ಪರಮಾತ್ಮನು ಅಧಿಕ ಭಾವಾಪನ್ನ, ಸಚ್ಚಿತ್ತಾನಂದ, ನಿತ್ಯ, ಪರಿಪೂರ್ಣ. ಇನ್ನು ಜೀವಾತ್ಮ ಅಲ್ಪ ಭಾವಾಪನ್ನ, ಆದರೆ ಸ್ವರೂಪದಲ್ಲಿ ಮಾತ್ರ ಎರಡೂ ಒಂದೇ. ದೇವರೊಡನೆ ಒಂದಾಗುವಂಥದ್ದು ಯಾವುದು? ಆ ಕಾರಣಕ್ಕೋಸ್ಕರನೇ ನಮ್ಮ ಶರಣರು ಹೇಳಿದರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ನೋಡಿ, ಶರೀರದ ರಚನೆಯನ್ನು ನೋಡಿ, ಇದು ಸ್ತ್ರೀ, ಇದು ಪುರುಷ ಅಂತ ಹೇಳಿ ಗುರುತಿಸಲಾಗ್ತಾ ಇದೆ. ಆದರೆ ಈ ಎರಡು ದೇಹಗಳ ನಡುವೆ ಸುಳಿಯುವಂಥ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಧರ್ಮ ಸಂಸ್ಕಾರವನ್ನು ನಿಷೇಧಿಸುವುದಾಗಲಿ, ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ಧಾರ್ಮಿಕ ಹಕ್ಕುಗಳನ್ನು ಕೊಡಲಿಕ್ಕೆ ನಿರಾಕರಿಸೋದಾಗಲಿ ಶುದ್ಧ ತಪ್ಪು. ಕಾರಣವೇನು ಅಂದರೆ, ಪರಮಾತ್ಮನೊಡನೆ ಬೆರೆಯುವುದು ದೇಹವಲ್ಲ, ಆತ್ಮ. ಹೇಗೆ? ಈಗ ನೀವು ಮಾತಾಜಿಯವರ ದರ್ಶನಕ್ಕೆ ಬರಬೇಕು ಅಂತ ತಿಳ್ಕೊಂಡು ಒಂದು ಟಾಂಗ ಹತ್ಕೊಂಡು ಬರ್ತೀರಾ ಅಂತ ತಿಳ್ಕೊಳ್ಳೋಣ. ನೀವು ಅನ್ಬೋದು, ಈಗ ಟಾಂಗ ಎಲ್ಲಿದ್ದಾವ್ರಿ ಅಂತ. ಇದ್ದಾವೆ, ಇನ್ನು ಮುಂದೆ ಅವೇ ಬರ್ತವೆ. ಯಾಕಂದರೆ ಈ ವಾಹನಗಳ ಹೊಗೆಯಿಂದ ಬೆಂಗಳೂರು ನಗರ ಓಡಾಡಲಿಕ್ಕೆ ಕಷ್ಟ ಆಗುವಷ್ಟು ತೊಂದರೆ ಆಗ್ತಾ ಇದೆ, ಉಸಿರಾಟಕ್ಕೆ ಅಯೋಗ್ಯವಾಗ್ತಾ ಇದೆ. ಇನ್ನು ಮುಂದೆ ಪರಿಸರ ಸ್ನೇಹಿ ಅಂತೇಳಿ ಸೈಕಲ್ಗಳೇ ಇನ್ನು ಚಲಾವಣೆಗೆ ಬರ್ತವೆ, ಟಾಂಗಾಗಳೇ ಇನ್ನು ಚಲಾವಣೆಗೆ ಬರ್ತವೆ ಅಂತ ತಿಳ್ಕೊಳ್ಳೋಣ. ಒಂದು ಟಾಂಗಾದಲ್ಲಿ ಕೂತ್ಕೊಂಡು ನೀವು ಮಾತಾಜಿಯವರ ದರ್ಶನವನ್ನು ಮಾಡ್ಕೋಬೇಕು ಅಂತ ಹೇಳಿ ಬಸವ ಮಂಟಪಕ್ಕೆ ಬರ್ತೀರ. ಬಂದಾಗ ನಿಮ್ಮ ಜೊತೆ ಏನೇನು ಬಂದಿದೆ? ಕುದುರೆ ಬಂದಿದೆ, ಟಾಂಗಾ ಬಂದಿದೆ, ಟಾಂಗಾನ ನಡೆಸುವಂಥ ಒಬ್ಬ ಚಾಲಕ ಬಂದಿದ್ದಾನೆ. ನಿಮ್ಮ ಜೊತೆಗೆ ಹೂವು ಹಣ್ಣಿನ ಬುಟ್ಟಿ ಇದೆ. ಬರ್ತೀರಾ, ಟಾಂಗ ಇಳಿತೀರಾ, ಇಳಿದವರೇ ಒಳಗಡೆ ಬರ್ತೀರಿ. ಒಳಗಡೆ ಬಂದು ನೀವು ಹಣ್ಣು ಕಾಯಿ ಕೊಟ್ಟು ಕಾಣಿಕೆ ಇಟ್ಟು ನಮಸ್ಕಾರ ಮಾಡ್ತೀರಾ. ನೀವು ನಮಸ್ಕಾರ ಮಾಡಿದ್ರಿ, ನಿಮ್ಮ ಜೊತೆಗೆ ಟಾಂಗ ಬಂತು, ಅದು ರಸ್ತೆಯಲ್ಲೇ ಉಳಿತು. ಕುದುರೆ ಬಂತು, ಅದು ರಸ್ತೆಯಲ್ಲೇ ಉಳಿತು. ಟಾಂಗಾವಾಲ ಬಂದ, ಅವನು ರಸ್ತೆಯಲ್ಲೇ ಉಳ್ದ.
ಹಣ್ಣು ಕಾಯಿ ತಂದ್ರಿ, ಅವನ್ನು ಅಲ್ಲೇ ಇಟ್ರಿ, ನೀವು ಮಾತ್ರ ನೇರವಾಗಿ ದರ್ಶನವನ್ನು ಪಡ್ಕೊಳ್ರಿ. ಅದೇ ರೀತಿಯಲ್ಲಿ ಪರಮಾತ್ಮನ ಸಾಧನೆಯನ್ನು ಮಾಡ್ತಾ ಹೊರಟಾಗ ಶರೀರ ಅನ್ನುವಂಥದ್ದೇ ಟಾಂಗ, ಮನಸ್ಸು ಅನ್ನುವಂಥದ್ದೇ ಟಾಂಗವಾಲ, ಇಂದ್ರಿಯಗಳೇ ಟಾಂಗಗಳು, ಸದ್ಗುಣಗಳೇ ಹೂವು ಹಣ್ಣು ಕಾಯಿ, ಇವೆಲ್ಲವೂ ಕೂಡ ದೂರ ಉಳಿತವೆ. ನೀವು ಮಾತ್ರ ಹೆಂಗೆ ದರ್ಶನವನ್ನು ಪಡ್ಕೊಂಡ್ರೋ ಹಾಗೆ ಆತ್ಮ ಮಾತ್ರ ಪರಮಾತ್ಮನ ದರ್ಶನವನ್ನು ಪಡ್ಕೊಳ್ತಾ ಇದೆ. ಆ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಅದಕ್ಕೆ ಯಾವುದೇ ರೀತಿಯ ಭೇದ ಇಲ್ಲ ಅನ್ನುವಂಥ ಮಾತನ್ನು ಶರಣರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ಕೊಡಬಹುದು. ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಮದುವೆ ಆದ ನಂತರ ಪ್ರಸ್ತ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಮಾಡಿದಾಗ ಮೊದಲ ಬಾರಿ ಪತಿ ಪತ್ನಿ ಇಬ್ಬರು ಪರಸ್ಪರ ಏಕಾಂತದಲ್ಲಿ ಭೇಟಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ, ಪ್ರೀತಿಯಿಂದ ಇಟ್ಕೊಂಡಿರ್ತಾರೆ. ಇಟ್ಕೊಂಡಾಗ ಕೋಣೆಯ ಬಾಗಿಲ ತನಕ ಕಳಿಸ್ಲಿಕ್ಕೆ ತಾಯಿ ಬಂದಿರ್ತಾಳೆ, ಜೊತೆಗೆ ತಂಗಿಯರು ಬಂದಿರ್ತಾರೆ, ಅಕ್ಕಂದರು ಬಂದಿರ್ತಾರೆ, ಗೆಳತಿಯರು ಬಂದಿರ್ತಾರೆ, ಎಲ್ಲ ತಮಾಷೆ ಮಾಡ್ಕೊಳ್ತಾ ಅವರು ಬರ್ತಾರೆ. ಇವೆಲ್ಲ ಹಿಂದಿನ ಕಾಲದ ಅನುಭವಗಳು ಅಂತೀರಿ ನೀವೆಲ್ಲ. ಯಾಕಂದರೆ ಹಿಂದಿನ ಕಾಲದಲ್ಲಿ ಲಗ್ನ ಆದ ನಂತರನೇ ಮುಖ ನೋಡ್ತಾ ಇದ್ದದ್ದು, ಲಗ್ನ ಆದ ನಂತರನೇ ಒಬ್ರಿಗೊಬ್ರು ಭೇಟಿ ಆಗ್ತಾ ಇದ್ದಿದ್ದು. ಇವತ್ತಿನ ಕಾಲದೊಳಗೆ ಮದುವೆಗೆ ಮೊದಲೇ ಎಲ್ಲ ಕಡೆ ತಿರುಗಾಡಿರ್ತಾರೆ. ಇಷ್ಟೆಲ್ಲ ಮದುವೆಗೆ ಮೊದಲೇ ಮಗುನೂ ಆಗಿ ಮಗುನೂ ಎತ್ಕೊಂಡೇ ಹಸೆ ಮನೆ ಮೇಲೆ ಕೂತ್ಕೊತಾ ಇರ್ತಾರೆ. ಅಂಥ ವಾತಾವರಣ ಇದ್ದಾಗ ಉದಾಹರಣೆಯನ್ನು ಅರ್ಥ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಆಗ್ಬೋದು. ಆದರೂ ಕೂಡ ಸಾಂಪ್ರದಾಯಿಕ ಉದಾಹರಣೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ಕೋಣೆಗೆ ಕಳಿಸ್ಲಿಕ್ಕೆ ಅಂತ ತಿಳ್ಕೊಂಡು ಬಂದಿರ್ತಾರೆ, ತಾಯಿ ಬಂದಿರ್ತಾಳೆ, ತಂಗಿಯರು ಬಂದಿರ್ತಾರೆ, ಎಲ್ಲರೂ ತಮಾಷೆ ಮಾಡ್ಕೊಳ್ತಾ ಅವಳನ್ನು ಕೋಣೆ ಬಾಗಿಲು ತನಕ ಕರ್ಕೊಂಡ್ಬರ್ತಾರೆ. ಕೈಯೊಳಗೆ ಹಾಲನ್ನು ಕೊಡ್ತಾರೆ, ತಗೊಂಡು ಒಳಗಡೆ ಹೋಗು ಅಂತೇಳಿ ಒಳಗೆ ಕಳಿಸಿ ಬಾಗಿಲು ಹಾಕ್ಕೊಳ್ತಾರೆ. ಇಲ್ಲಿ ಜೊತೆಗೆ ತಂಗಿಯರು ಗೆಳತಿಯರು ಎಲ್ಲರೂ ಬಂದರೂ ಕೂಡ ನಿಜವಾಗಿಯೂ ಪತಿಯ ಜೊತೆಗೆ ಸ್ನೇಹವನ್ನು ಮಾಡುವಳು ಯಾರು? ಪತ್ನಿ. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಜೊತೆಗೆ ಇಂದ್ರಿಯಗಳು, ಬುದ್ಧಿ, ಇವೆಲ್ಲ ಮನಸ್ಸು, ಇವೆಲ್ಲವೂ ಕೂಡ ಬಂದರೂ ಕೂಡ ಪರಮಾತ್ಮನ ಜೊತೆಗೆ ಸಾಮರಸ್ಯವನ್ನು ಪಡೆಯೋದು ಯಾವುದು? ಆತ್ಮ ಮಾತ್ರ. ಇಂಥ ಆತ್ಮನಿಗೆ ಜಾತಿ ಭೇದವಿಲ್ಲ, ವರ್ಣಭೇದವಿಲ್ಲ, ವರ್ಗಭೇದವಿಲ್ಲ. ಆದ್ದರಿಂದ ಇಂಥ ಒಂದು ಆತ್ಮನು ಇರುವಾಗ ಹೆಣ್ಣು ಗಂಡು ಅನ್ನುವಂಥ ಭೇದವನ್ನು ಮಾಡಬಾರ್ದು, ಇಬ್ಬರಿಗೂ ಸಮಾನವಾದ ಅವಕಾಶವನ್ನು ಕೊಡಬೇಕು ಅನ್ನೋದನ್ನು ಶರಣರು ಹೇಳಿದರು. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ದೇವರು ದೇವರಲ್ಲ, ಕಾಶಿ ಕೇದಾರ ಗೋಕರ್ಣ ತಿರುಪ್ತಿಯಲ್ಲಿಯ ದೇವರು ದೇವರಲ್ಲ, ತನ್ನ ತಾನಾರೆಂದು ಅರಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಶರಣರು ಹೇಳ್ತಾ ಇದ್ದಾರೆ, ದೇವರಂದ್ರೆ ಏನು, ಆತ್ಮ ಅಂದರೆ ಏನು, ನಾವು ದೇವರನ್ನು ಎಲ್ಲಿ ಹುಡುಕಬೇಕು, ಯಾವ ಜಾಗದಲ್ಲಿ ಹುಡುಕಬೇಕು? ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಮೊಡುಬಿನೊಳಗರಸುವಡೆ ಮತ್ಸ್ಯ ಮಂಡುಕವಲ್ಲ, ಒಡಲ ದೊಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತೊನುವಿನೊಳಗೆ ಹುದುಗಿರ್ಪ ಲಿಂಗವ ನೆಟ್ಟನೆ ಅರಿಯಂದ ಅಂಬಿಗರ ಚೌಡಯ್ಯ ನಿಜ ಶರಣನು. ಇಲ್ಲಿ ಹೇಳ್ತಾ ಇದ್ದಾರೆ, ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ. ಹೋಗಿ ಕಾಡಿನಲ್ಲಿ ಹುಡುಕಬೇಕು ಅಂತಂದರೆ ಯಾವುದೋ ಒಂದು ಗಿಡಮೂಲಿಕೆ ಅಲ್ಲ, ಅನ್ನೋದು ಕಂಟಿ ಅಲ್ಲ, ಅಥವಾ ಒಂದು ಮರ ಗಿಡ ಅಲ್ಲ. ಮೊಡುವಿನೊಳಗರಸುವಡೆ ಮತ್ಸ್ಯ ಮಂಡುಕವಲ್ಲ. ಕೆಲವರು ಮೂಗನ್ನು ಬಿಗಿಯಾಗಿ ಹಿಡಿದು ನೀರಿನಲ್ಲಿ ಮುಳುಗಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಮೊಡುವಿನಲ್ಲಿ ಹುಡುಕ್ಲಿಕ್ಕೆ ಹೋದರೆ ಅದೇನು ಕಪ್ಪೆ ಅಥವಾ ಮೀನು ಅಲ್ಲ. ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ತುಂಬ ಕಷ್ಟಪಟ್ಟು ಭಾಳ ಅಂದರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ದೇಶದಲ್ಲಿ ಭಾಳ ತಪ್ಪು ಆಚರಣೆಗಳಿದ್ದಾವ್ರಿ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಬೇಕು ಅಂದರೆ ಇಲ್ಲಿ ಅಡವಿ ಅಂದರೆ ಕಾಡಿನಲ್ಲಿ ಹೋಗಬೇಕು, ಈ ಜಗತ್ತನ್ನು ಬಿಟ್ಟು ದೂರ ಹೋಗಬೇಕು, ಕಾಡಿನಲ್ಲಿ ಬರೀ ಸೊಪ್ಪು ಸದೆ ಗಿಡಮೂಲಿಕೆಗಳನ್ನು ತಿಂದುಕೊಂಡಿರಬೇಕು. ಈ ರೀತಿಯಾದಂಥ ಒಂದು ತಪ್ಪು ಕಲ್ಪನೆ ಇದೆ. ಅದಕ್ಕೋಸ್ಕರ ಹೇಳಿದ್ದಾರೆ ಅವರು,
ಅಡವಿಯೊಳಗರ ಸೂಡೆ ಸಿಡಿಗಂಟಿ ತಾನಲ್ಲ. ಇನ್ನು ಕೆಲವು ಸಿದ್ಧಿಗಳನ್ನು ಪಡ್ಕೋಬೇಕು ಅಂತ ಮಾಡ್ತಾರೆ, ಶಾರೀರಿಕ ಸಿದ್ಧಿಗಳು. ಆ ಶಾರೀರಿಕ ಸಿದ್ಧಿಗಳು ಪಡ್ಕೊಳ್ಬೇಕು ಅಂತಲೇ ಗುರಿ ಇದ್ದರೆ ಪರವಾಗಿಲ್ಲ, ಅಷ್ಟನ್ನು ಮಾಡ್ಬೋದು. ನೀರಿನಲ್ಲಿ ಮುಳುಗಿ ಸಾಧನೆ ಮಾಡೋದು, ಇವೆಲ್ಲ ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡೋದು, ಇವೆಲ್ಲ ಮಾಡ್ಬೋದು. ಆದರೆ ಇವೆಲ್ಲ ಪರಮಾತ್ಮನನ್ನು ಕಾಣುವಂಥ ವಿಧಾನಗಳಲ್ಲ. ಅದಕ್ಕಾಗಿ ಹೇಳ್ತಾರೆ, ಮೊಡುವಿನೊಳಗರಸುವಡೆ ಮತ್ಸ್ಯ ಮಂಡುಕವಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಬಹಳ ಕಷ್ಟಪಟ್ಟು ಕೆಲಸ ಮಾಡಿದರೆ ಕೊಡಲಿಕ್ಕೆ, ಸಂಬಳ ಕೊಡಲಿಕ್ಕೆ ಮಾಲೀಕ ಅಲ್ಲ, ಯಾರೂ ಇಲ್ಲ ಇಲ್ಲಿ ಅಂದಾಗ, ಅಷ್ಟತನುವಿನೊಳಗೆ ಈ ಶರೀರಕ್ಕೆ ಏನಂತ ಕರೀತಾರೆ? ಅಷ್ಟತನು ಅಂತ ಕರೀತಾರೆ. ಈ ಅಷ್ಟತನುವಿನೊಳಗೆ ಹುದುಗಿರ್ಪ ಲಿಂಗವ ನೆಟ್ಟನೇ ಅರಿ ಎಂದ. ಅಲ್ಲಿ ನೇರವಾಗಿಯೇ ಹುಡುಕಬೇಕು ದೇವರನ್ನು, ಪರಮಾತ್ಮನನ್ನು ಈ ಒಳಗಡೆಯೇ ಹುಡುಕಬೇಕು ಅನ್ನುವಂಥ ಮಾತನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದಕ್ಕೊಂದು ತುಂಬ ಒಳ್ಳೆಯ ದೃಷ್ಟಾಂತ ಬರ್ತದೆ. ಈಗ ಒಂದೂರೊಳಗೆ ಒಬ್ಬ ಅಜ್ಜಿ ಇದ್ಲು. ಅಜ್ಜಿ ಹೆಸರು ಮಂಗಮ್ಮಜ್ಜಿ ಅಂತ ಹೆಸರು. ಏನ್ರಿ ಮಂಗಮ್ಮಜ್ಜಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಂಗಮ್ಮ ಅನ್ನೋ ಹೆಸರು ಕೇಳಿದ ತಕ್ಷಣ ನಿಮಗೆಲ್ಲ ನಗು ಬರುತ್ತೆ, ಏನಪ್ಪ ಇಂಥ ಹೆಸರು ಇಟ್ಕೋತಾರ ಅಂತ. ತಮಿಳ್ನಾಡಿನಲ್ಲಿ ಮಂಗಾಯಕ್ಕರಸಿ ಎನ್ನುವಂಥ ಒಬ್ಬ ಶರಣೆ ಆಗೋಗಿದ್ದಾಳೆ. ಹೀಗಾಗಿ ಅಲ್ಲಿ ಮಂಗಮ್ಮ ಅನ್ನೋ ಹೆಸರುಗಳು ಅಲ್ಲಿ ಭಾಳ. ಆಕೆ ಒಬ್ಬಳು ಶರಣೆ, ಶೈವ ಭಕ್ತಳು, ಶಿವಭಕ್ತಳು. ಇಲ್ಲಿ ಮಂಗಮ್ಮಜ್ಜಿ ಅಂತೇಳಿ ಒಬ್ಬ ದಡ್ಡ ಮುದುಕಿ ಇದ್ಲು. ಒಂದು ದಿವಸ ಅವಳು ತನ್ನ ಗುಡಿಸಲಿನಲ್ಲಿ ಏನನ್ನೋ ಹುಡುಕ್ತಾ ಇದ್ಲು. ಅಷ್ಟೊತ್ತಿಗೆ ಏನಾಯಿತು, ಒಬ್ಬರು ಸ್ವಾಮಿಗಳು ಅವರಲ್ಲಿ ಪ್ರವಚನ ಮಾಡ್ತಾಯಿದ್ರು. ಸಾಯಂಕಾಲದ ವೇಳೆ ವಾಕ್ ಮಾಡ್ಕೊಳ್ತಾ ಬಂದು ಅಜ್ಜಿನ ಮಾತಾಡ್ಸಿದ್ರು. ಅಜ್ಜಮ್ಮ ಚೆನ್ನಾಗಿದ್ದೀಯಾ ಅಂತ ಕೇಳಿದರು. ಅಂದಾಗ, ಹ್ಞೂನ್ರಿ ಬುದ್ಧಿ, ನಾನು ಚೆನ್ನಾಗಿದ್ದೀನಿ. ಏನು ಮಾಡ್ತಾ ಇದ್ದೀಯಾ ಅಜ್ಜಮ್ಮ? ನಾನು ಸೂಜಿ ಹುಡುಕ್ತಾ ಇದ್ದೀನಿ ರೀ ಅಪ್ಪ. ನನ್ನ ರೂಮ್ನಾಗೆ, ನನ್ನ ಗುಡಿಸಲ್ದಾಗೆ ನಾನು ಮಾಡದಲ್ಲಿ ಸೂಜಿ ಇಟ್ಟಿದ್ದೆ, ಸೂಜಿ ಸಿಗ್ತಾ ಇಲ್ಲ, ಸೂಜಿ ಹುಡುಕ್ತಾ ಇದ್ದೀನಿ ರೀ ಅಪ್ಪ ಅಂದರು. ಅಯ್ಯೋ ತಾಯಿ, ಕತ್ಲೆ ಆಗಿದೆ ನೋಡಮ್ಮ, ಕತ್ಲೆಯಲ್ಲಿ ಹುಡುಕಿದ್ರೆ ಹೆಂಗಮ್ಮ ಸಿಗಬೇಕು, ಬೆಳಕಿನಲ್ಲಿ ಹುಡುಕಮ್ಮ ಅಂದರು. ಅಂದ ತಕ್ಷಣ ಏನು ಮಾಡಿದ್ಲು ಗೊತ್ತಾ? ಸೀದಾ ಬಂದು ಸರ್ಕಲ್ನಲ್ಲಿ ದೊಡ್ಡ ಹೈ ಮಾಸ್ಕ್ ದೀಪ ಹಾಕಿದ್ರು. ಬೆಂಗಳೂರಿನಲ್ಲಿ ಸರ್ಕಲ್ನಲ್ಲಿ ದೊಡ್ಡ ಹೈ ಮಾಸ್ಕ್ ದೀಪ ಇತ್ತು. ಅಲ್ಲಿ ಬಂದವಳು ಏನು ಮಾಡಿದ್ಲು, ಸೀದಾ ಹುಡ್ಕಕ್ಕೆ ಶುರು ಮಾಡಿದ್ಲು ಅಲ್ಲಿ. ಏನ್ರಿ ಆಯಿತು, ಸ್ವಾಮಿಗಳು ಹೋದರು. ಪ್ರವಚನ ಮುಗಿಸ್ಕೊಂಡು ಮತ್ತು ವಾಪಸ್ಸು ಅವ್ರು ಇರೋ ಜಾಗಕ್ಕೆ ಹೋಗಬೇಕಾಗಿದೆ. ಈ ದೀಪದ ಕೆಳಗಡೆ ಹುಡುಕ್ತಾ ಇದ್ದಾಳೆ ಅಜ್ಜಿ, ಹೈ ಮಾಸ್ಕ್ ದೀಪದ ಕೆಳಗಡೆ ಸೊಂಟ ಬಗ್ಗಿಸ್ಕೊಂಡು. ಆವಾಗ ಹೋಗಿ ಕೇಳಿದ್ರು, ಅಜ್ಜಿ ಇದ್ಯಾಕಮ್ಮ ಇಲ್ಲಿ ಹುಡುಕ್ತಾ ಇದ್ದೀಯಲ್ಲ? ಯಪ್ಪ ನೀವು ಹೇಳಿದ್ರಲ್ರಿ ಬೆಳಕಿನಾಗ ಹುಡುಕು ಅಂತ, ಅದಕ್ಕೆ ಇಲ್ಲಿ ಬಂದೇನು ರೀ ಹುಡುಕಕ್ಕೆ ಅಂತಂದು. ಅಯ್ಯೋ ತಾಯಿ, ನಾನು ಹೇಳಿದ್ದೇನು ನೋಡು, ಯಾವ ಜಾಗದಲ್ಲಿ ಕಳ್ಕೊಂಡಿದೆಯೋ ಆ ಜಾಗದಲ್ಲೇ ಹುಡುಕಬೇಕು, ಆಯಿತಾ? ಆದ್ರೇನು ಅಲ್ಲಿ ಕತ್ಲೆ ಇತ್ತಲ್ಲ, ಅದಕ್ಕೋಸ್ಕರ ಬೆಳಕು ತೊಗೊಂಡು ಹುಡುಕಮ್ಮ ಅಂತ ನಿನಗೆ ಹೇಳಿದ್ದು. ನೀನು ಅದು ಬಿಟ್ಬಿಟ್ಟು ಬಂದು ಸರ್ಕಲ್ನಾಗ ಹುಡುಕ್ತಾ ಇದೆಯಲ್ಲಮ್ಮ, ಎಂತೊಳದಿಯಾ ಅಂದ ತಕ್ಷಣ ಆಕೆ ಹೋದ್ಲು. ಬೆಳಕಿಸ್ಕೊಂಡು ಪಕ್ಕದ ಮನೆಯವ್ರ ಹತ್ರ ಬೆಳಕಿಸ್ಕೊಂಡು ಹೋಗಿ ಹುಡುಕಿದ್ಲು. ಸೂಜಿ ಸಿಕ್ತು. ಮರುದಿನ ಹೇಳಿದ್ಲು, ಯಪ್ಪ ನೀವು ಹೇಳ್ದಂಗೆ ಹುಡುಕ್ದೆ ಕಣ್ರಿ, ನಮ್ಮ ಮನೆಗೆ ಸೂಜಿ ಸಿಕ್ತು ನೋಡ್ರಿ ಅಂತಂದ್ಲು. ನೀವಂತೀರಿ, ಮಂಗಮ್ಮಜ್ಜಿ ಎಷ್ಟು ದಡ್ಡಿ ಇದ್ದಾಳಲ್ಲ ಅಂತ. ಎಷ್ಟು ದಡ್ಡಿ ಇದ್ದಾಳಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬಾರ್ದ ಅಂತ. ನಮ್ಮ ಶರಣರಂತಾರೆ, ನೀವೆಲ್ಲ ಹೆಚ್ಚಾಗಿ ಮಂಗಮ್ಮಜ್ಜಿಗಳೇ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದರೆ, ಆತ್ಮತತ್ವ ಅನ್ನುವಂಥ ಸೂಜಿಯನ್ನು ಅಂತರಂಗದಲ್ಲಿ ಕಳ್ಕೊಂಡು ಇಲ್ಲಿ ಹೃದಯದ ಗುಡಿಸಲಿನಲ್ಲಿ ಅದನ್ನು ಹುಡುಕೋದನ್ನು ಬಿಟ್ಬಿಟ್ಟು ಕಾಶಿ, ರಾಮೇಶ್ವರ, ತಿರುಪತಿ, ಪಂಡ್ರಾಪುರ ಅನ್ನುವಂಥ ಮುನ್ಸಿಪಾಲ್ಟಿ ದೀಪದ ಕೆಳಗಡೆ ಹುಡುಕಕ್ಕೆ ಹೋಗ್ತಿರಲ್ಲ, ದೇವರನ್ನು ಅಲ್ಲಿ ಹುಡುಕಕ್ಕೆ ಹೋಗ್ತಿರಲ್ಲ, ಪುಣ್ಯ ಅಲ್ಲಿ ಸಿಗುತ್ತೆ ಅಂತ ಹುಡುಕಕ್ಕೆ ಹೋಗ್ತಿರಲ್ಲ ಅಂದಾಗ ಎಂಥ ಅಜ್ಞಾನ ಇದು. ಮಂಗಮ್ಮಜ್ಜಿ ಬೆಳಕಿಲ್ಲ ಅಂತ ತಿಳ್ಕೊಂಡು ಬೆಳಕಿನ ಹೋಗಿ ಸರ್ಕಲ್ನಲ್ಲಿ ಹುಡುಕಿದ್ಲಲ್ಲ, ಹಾಗೆ ಇಲ್ಲಿ ಅಜ್ಞಾನದ ಕತ್ತಲ ಇದೆ ಅಂತ ತಿಳ್ಕೊಂಡು ಹೋಗಿ ತೀರ್ಥಕ್ಷೇತ್ರಗಳಲ್ಲಿ ಹುಡುಕಿದ್ರು ಸಿಗುತ್ತೇ ಇಲ್ಲ. ಆ ಕಾರಣದಿಂದ ತನ್ನ ಅಂತರಂಗದಲ್ಲಿಯೇ ಜ್ಞಾನದ ಬೆಳಕನ್ನು ಬಿಟ್ಕೋಬೇಕು, ಗುರುವಿನ ಆಶ್ರಯವನ್ನು ಪಡ್ಕೋಬೇಕು, ಗುರು ಕೊಡುವಂಥ ಜ್ಞಾನದ ಬೆಳಕನ್ನು ಬಿಟ್ಕೋಬೇಕು, ದೀಕ್ಷೆ ಎನ್ನುವ ಟಾರ್ಚನ್ನು ಹಿಡ್ಕೋಬೇಕು, ತನ್ನ ಅಂತರಂಗದಲ್ಲಿಯೇ ಆತ್ಮತತ್ವವನ್ನು ಅರಸಿಕೊಳ್ಳಬೇಕು. ಏಕೆಂದರೆ ಈ ಆತ್ಮತತ್ವ ಅಂತರಂಗದಲ್ಲಿ ಹೇಗಿದೆ ಅನ್ನೋದನ್ನು ಅಕ್ಕ ಮಹಾದೇವಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾನು ಅರಿಯದ ಮುನ್ನ ಅದೆಲ್ಲಿರ್ದೆಯ್ಯ? ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ, ನಾನು ಅರಿಯದ ಮುನ್ನ
ಎಲ್ಲಿರ್ದೆಯ್ಯ? ಚಿನ್ನದೊಳಗಣ ಬಣ್ಣದಂತೆ ಎನ್ನೊಳಗೇ ಇರ್ದೆ. ಚಿನ್ನವನ್ನು ಬಣ್ಣವನ್ನು ಬೇರೆ ಮಾಡಲಿಕ್ಕೆ ಬರೋದಿಲ್ಲ. ಚಿನ್ನದಲ್ಲಿಯೇ ಬಣ್ಣ ಹುದುಗಿರ್ತಾ ಇದೆ. ಆ ರೀತಿಯಲ್ಲಿ ನನ್ನೊಳಗೆ ನೀನು ಹುದುಗಿಕೊಂಡಿದ್ದೆ. ಆದರೆ ಅಪಾರ ಮಹಿಮ ಚನ್ನಮಲ್ಲಿಕಾರ್ಜುನ ಎನ್ನೊಳಗೆ ಬೆರೆಸಿ ಬೇರಿಲ್ಲದಿರ್ದುದ ಕಂಡು ಕಣ್ತೆರೆದೆನು. ಆದರೆ ನನಗೆ ಗೋಚರವಾಗದ ರೀತಿಯಲ್ಲಿ, ನಾನು ಅಜ್ಞಾನದ ಸ್ಥಿತಿಯಲ್ಲಿ ಇದ್ದಾಗ ನನಗೆ ಗೋಚರವಾಗದ ರೀತಿಯಲ್ಲಿ ನೀನು ಇದ್ದೆಯಲ್ಲ ಪರಮಾತ್ಮ ಅಂತ ಹೇಳಿ ಆಕೆ ಆಶ್ಚರ್ಯವನ್ನು ಪಡ್ತಾ ಇದ್ದಾಳೆ. ಅದಕ್ಕಾಗಿ ಇಂತಹ ಆತ್ಮತತ್ವ ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಇದೆ ಅಂದರೆ ಅದನ್ನು ಇನ್ನೊಂದು ವಚನದಲ್ಲಿ ತಾಯಿ ಅಕ್ಕಮಹಾದೇವಿ ಹೇಳ್ತಾ ಇದ್ದಾಳೆ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲವನು ಆರು ಅರಿಯಬಾರದು. ಆರು ಅರಿಯಬಾರದು ಅಂದರೆ ಅಸಾಧ್ಯ ಅಂತ ಅಲ್ಲ, ಕಷ್ಟ ಸಾಧ್ಯ. ಇಟ್ ಈಸ್ ಡಿಫಿಕಲ್ಟ್. ಅಸಾಧ್ಯ ಏನಲ್ಲ, ಇಟ್ ಈಸ್ ನಾಟ್ ಇಂಪಾಸಿಬಲ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಷ್ಟೇ. ಈ ಆತ್ಮತತ್ವ ಶರೀರದಲ್ಲಿ ಹೇಗಿದೆ ಅಂದರೆ ನೆಲದ ಮರೆಯ ನಿಧಾನದಂತೆ ಇದೆ. ಈಗ ಒಂದು ನೆಲ ಇದೆ, ಇದರ ಅಡಿಯಲ್ಲಿ ಕಬ್ಬಿಣದ ಅದಿರೆ ಇದೆಯೋ, ಚಿನ್ನದ ಅದಿರೆ ಇದೆಯೋ, ಯಾವುದಿದೆ ನಮಗೆ ಗೊತ್ತಿಲ್ಲಪ್ಪ.